ಬಿ.ಪಿ ಕಾಯಿಲೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಯಾರನ್ನಾದ್ರೂ ಕೇಳಿದ್ರೆ ಹಲವಾರು ಜನ ಹೇಳ್ಬೋದು, ತಲೆನೋವು ಬರುತ್ತೆ, ತಲೆ ಸುತ್ತು ಬರುತ್ತೆ, ನನಗೆ ತಲೆ ಸುತ್ತು ಬಿದ್ದೋಗ್ಬಿಡ್ತೀನಿ, ಆ ಥರ ಆಗುತ್ತೆ ಅಂತ. ಆದರೆ ಎಲ್ಲಕ್ಕಿಂತ ಡೇಂಜರ್ ಅಂತಂದ್ರೆ ಬಿ.ಪಿ ಕಾಯಿಲೆ ನನಗಿದೆ ಅಂತ ಗೊತ್ತೇ ಆಗೋದಿಲ್ಲ. ಸೈಲೆಂಟ್ ಆಗಿ ನಮ್ಮ ದೇಹದ ಹಲವಾರು ಅಂಗಾಂಗಗಳನ್ನ ಅದು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸಾಮಾನ್ಯ ಮಧ್ಯ ವಯಸ್ಸಿನ ವ್ಯಕ್ತಿ ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತಾರೆ, ಬಿ.ಪಿ ಕಾಯಿಲೆ ಇದೆ ಅಂತಂದ್ರು ಹಲವಾರು ಜನ ಒಂದೊಂದ್ ದಿನ ಮಾತ್ರೆ ಮರ್ತೋಗುತ್ತೆ, ಡಾಕ್ಟ್ರೇ ನನ್ಗೇನ್ ತೊಂದರೆ ಇಲ್ವಲ್ಲ, ನಾನು ಆರಾಮಿದ್ದೀನಿಲ್ಲ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಬಿ.ಪಿ ಕಾಯಿಲೆನ ಈ ರೀತಿ ನಿರ್ಲಕ್ಷ್ಯ ಮಾಡಬಾರ್ದು. ಸೈಲೆಂಟ್ ಆಗಿ, ಡೇಂಜರ್ ಅಂದ್ರೆ ಸೈಲೆಂಟ್ ಆಗಿ ನಮ್ಮ ದೇಹದೊಳಗಡೆ ಇರುವಂತಹ ಅಂಗಾಂಗಗಳನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಏನಿದು ಬಿ.ಪಿ ಕಾಯಿಲೆ, ನಮ್ಮ ದೇಹದ ಮೇಲೆ ಏನ್ ಪರಿಣಾಮ ಬೀಳುತ್ತೆ, ಯಾವ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗುತ್ತೆ, ಅದಕ್ಕಿಂತ ಮುಖ್ಯ ಹೇಗೆ ಯಾವ ಅಭ್ಯಾಸಗಳನ್ನ ಪ್ರತಿನಿತ್ಯ ನಾವು ಮಾಡೋದ್ರಿಂದ ನೈಸರ್ಗಿಕವಾಗಿ ಬಿ.ಪಿ ಕಾಯಿಲೆನ ನಾವು ಕಂಟ್ರೋಲ್ ಇಟ್ಕೋಬಹುದು. ತಿಳ್ಕೋಬೇಕು ಅಂದ್ರೆ ನಾನು ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ಬಿ.ಪಿ ಕಾಯಿಲೆ ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಬಿ.ಪಿ ಬ್ಲಡ್ ಪ್ರೆಷರ್ ಅಂದ್ರೆ ರಕ್ತದೊತ್ತಡ. ಅಂದ್ರೆ ರಕ್ತ ನಮ್ಮ ರಕ್ತನಾಳದ ಒಳಗಡೆ ಹೋಗ್ಬೇಕಾದ್ರೆ ಆ ರಕ್ತನಾಳದ ಆ ಸುತ್ತಮುತ್ತ ಇರುವಂತಹ ರಕ್ತನಾಳದ ಮೇಲೆ ಎಷ್ಟು ಒತ್ತಡ ಬೀಳುತ್ತೆ, ಎಷ್ಟು ಪ್ರೆಷರ್ ಬೀಳುತ್ತೆ, ಇದನ್ನ ನಾವು ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ನಾರ್ಮಲ್ ಬ್ಲಡ್ ಪ್ರೆಷರ್ ಎಷ್ಟು ಅಂತ ಕೇಳಿದ್ರೆ ಸಿಸ್ಟಾಲಿಕ್ ಮತ್ತು ಡಯಾಸ್ಟಾಲಿಕ್ ಎರಡು ವ್ಯಾಲ್ಯೂ ಇರುತ್ತೆ. ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ 120, ಡಯಾಸ್ಟಾಲಿಕ್ 80. 120/80 ನಾರ್ಮಲ್ ಅಂತ ಹೇಳ್ತೀವಿ. ಆದ್ರೆ ನಾರ್ಮಲ್ ಒಂದು ರೇಂಜ್ ಇರುತ್ತೆ, ಅಂದ್ರೆ ಒಂದು 10-20 ಈ ಕಡೆ, ಇನ್ನೊಂದು 10-20 ಆ ಕಡೆ, ಆತರ. ಅಂದ್ರೆ ಕಡಿಮೆಯಿಂದ ಇಷ್ಟರಿಂದ ಇಷ್ಟು ಇದ್ರೆ ನಾರ್ಮಲ್ ಅಂತ ಹೇಳ್ತೀವಿ. ಅದೇ ಹೈ ಬ್ಲಡ್ ಪ್ರೆಷರ್ ಬಿ.ಪಿ ಕಾಯಿಲೆ ಅಂತ ಆಗ್ಬೇಕು ಅಂತಂದ್ರೆ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ 140ಕ್ಕಿಂತ ಹೆಚ್ಚಿದ್ರೆ ಅಥವಾ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ 90ಕ್ಕಿಂತ ಹೆಚ್ಚಿದ್ರೆ ಇದು ರಕ್ತದೊತ್ತಡ ಹೆಚ್ಚಿದೆ ಅಂತ. ಹೀಗೆ ರಕ್ತದೊತ್ತಡ ಹೆಚ್ಚಿದ್ದಾಗ ನಮ್ಮ ರಕ್ತನಾಳದ ಮೇಲೆ ಹೆಚ್ಚು ಒತ್ತಡ ಬೀಳ್ತಾ ಹೋಗುತ್ತೆ. ಒಂದೇ ಪೈಪಲ್ಲಿ ನೀರು ಹೋಗ್ತಾ ಇದೆ, ಸರಾಗವಾಗಿ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಎಲ್ಲ ಸರಿ ಇರುತ್ತೆ. ಆದ್ರೆ ನೀರಿನ ಪ್ರೆಷರ್ ಜಾಸ್ತಿ ಆದ್ರೆ, ರಕ್ತದ ಆ ಪೈಪಿನ ಕೆಪಾಸಿಟಿಗಿಂತ ಹೆಚ್ಚು ಆ ನೀರಿನ ಪ್ರೆಷರ್ ಹೆಚ್ಚಾದಾಗ ರಕ್ತನಾಳದಲ್ಲೂ ಇದೇ ರೀತಿ ಆಗುತ್ತೆ. ಅವಾಗ ಆ ಪೈಪಿನ ವಾಲ್ ಮೇಲೆ, ರಕ್ತನಾಳದ ಮೇಲೆ ಆ ಒತ್ತಡ ಹೆಚ್ಚು ಬಂದು ಅದು ಟೈಟ್ ಆಗ್ತಾ ಬರುತ್ತೆ, ಅದರಲ್ಲಿ ಕ್ರಾಕ್ಸ್ ಆಗ್ಬೋದು, ಅದು ವೀಕ್ ಆಗ್ತಾ ಬಂದ್ಬಿಡುತ್ತೆ. ಇನ್ನಷ್ಟು ಅದನ್ನ ಪಂಪ್ ಮಾಡಕ್ಕೆ ಬೇಕಾಗ್ಲಿಕ್ಕೆ ರಕ್ತದೊತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ತರ ತೊಂದರೆ ಇದ್ದಾಗ ನಮ್ಗೆ ಅಂಗಾಂಗಗಳಲ್ಲಿ ನಮ್ಗೆ ಗೊತ್ತಿಲ್ಲದೆ ತುಂಬಾ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಏನ್ ಡ್ಯಾಮೇಜ್ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವ್ ಯಾಕೆ ಈ ವಿಡಿಯೋ ನೋಡ್ತಾ ಇದ್ದೀವಿ, ಭಾರತ ದೇಶದಲ್ಲಿ ಈ ಬಿ.ಪಿ ಕಾಯಿಲೆ ತುಂಬಾ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ, ಮಧ್ಯ ವಯಸ್ಸಿನವರಿಗೆ ಕಾಣಿಸ್ಕೊತಾ ಇದೆ, ನಮ್ಗೆ ಗೊತ್ತಿಲ್ಲದೆ ಇದು ಕಾಣಿಸ್ಕೊತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ? ನಮ್ಮ ಜೀವನ ಶೈಲಿ ಚೇಂಜ್ ಆಗ್ತಾ ಇರೋದ್ರಿಂದ. ನಾವು ತುಂಬಾ ಹೊತ್ತು ಕೂತ್ಕೊಂಡೇ ಕಳಿತೀವಿ, ವ್ಯಾಯಾಮ ಮಾಡೋದಿಲ್ಲ, ಅವಾಗ ಹೆಚ್ಚಾಗಬಹುದು. ನಮ್ಮ ಆಹಾರದಲ್ಲಿ ಹೆಚ್ಚು ಉಪ್ಪನ್ನ ತಿಂತಾ ಇದೀವಿ, ತುಂಬಾ ಉಪ್ಪಿರುವಂತಹ ಆಹಾರ ತಗೊಂಡಾಗ್ಲೂ ಬಿ.ಪಿ ಹೆಚ್ಚಾಗ್ಬಿಡ್ಬೋದು. ಪೊಟ್ಯಾಷಿಯಂ, ನಮ್ಮ ಸರಿಯಾಗಿ ಆಹಾರ ಪದಾರ್ಥಗಳಲ್ಲಿ ಪೊಟ್ಯಾಷಿಯಂ ಕಡಿಮೆ ತಗೋತಾ ಇದೀವಿ, ಇದರಿಂದನೂ ಬಿ.ಪಿ ಹೆಚ್ಚಾಗಬಹುದು. ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅನ್ನ ತಗೋತಾ ಇದೀವಿ, ಎಲ್ಲಾ ಪಾಲಿಶ್ ಆಗಿರುವಂತಹದ್ದು, ಎಲ್ಲ ರಿಫೈನ್ಡ್ ಈ ಮೈದಾ ಈ ತರ ಹೆಚ್ಚು ಆಹಾರ ಪದಾರ್ಥಗಳನ್ನ ಬಳಸಿದಷ್ಟು ನಮ್ಮ ದೇಹದಲ್ಲಿ ಈ ಅಬ್ಡಾಮಿನಲ್ ಒಬಿಸಿಟಿ, ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಇದೆ, ನಮ್ಮ ದೇಹ ತೂಕ ಹೆಚ್ಚಾಗ್ತಾ ಇದೆ, ಅದರಿಂದ ನಮ್ಮ ದೇಹದ ಮೇಲೆ ಹೆಚ್ಚು ಲೋಡ್ ಬೀಳ್ತಾ ಇದೆ, ಬಿ.ಪಿ ಹೆಚ್ಚಾಗ್ತಾ ಇದೆ. ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಇದೆ, ಕರೆಕ್ಟ್ ಆಗಿ ನಾವು ನಿದ್ದೆ ಮಾಡ್ತಾ ಇಲ್ಲ, ನಮ್ಗೆ ಒಂಥರ ಯಾವಾಗ್ಲೂ ಒಂಥರ ಟೆನ್ಷನ್ ಅಲ್ಲೇ ಇರ್ತೀವಿ. ಈ ರೀತಿ ಎಲ್ಲ ತೊಂದರೆಗಳಿದ್ದಾಗ, ಈಗಿನ ಆಧುನಿಕ ಲೈಫ್ ಸ್ಟೈಲ್ ಏನಿದೆ ಅಂತ ನೋಡ್ಕೊಂಡ್ರೆ ನಾವು ಇದರಲ್ಲೇ ಇರ್ತೀವಿ. ಸೊ ಈ ತರ ತೊಂದರೆ ಇದ್ದಾಗ ನಮ್ಮ ಈ ಜನಾಂಗದಲ್ಲಿ ಹೆಚ್ಚು ಬಿ.ಪಿ ತೊಂದರೆ ಕಾಣಿಸ್ಕೊತಾ ಇದೆ. ಯಾವ ಅಂಗಾಂಗಗಳಿಗೆ ಇದು ಡ್ಯಾಮೇಜ್ ಮಾಡುತ್ತೆ ನಮ್ಗೆ ಗೊತ್ತಿಲ್ಲದೆ ಸೈಲೆಂಟ್ ಆಗಿ ಮುಖ್ಯವಾದ 4 ಅಂಗಗಳ ಮೇಲೆ ಒತ್ತಡ ಬೀಳುತ್ತೆ. ಮೊದಲನೇದು ನಮ್ಮ ಹೃದಯ, ಹಾರ್ಟ್ ಕಂಟಿನ್ಯೂಸ್ ಆಗಿ ಪಂಪ್ ಮಾಡ್ತಾ ಇರುತ್ತೆ, ರಕ್ತವನ್ನ ಪಂಪ್ ಮಾಡುವಂತ ಒಂದು ಅಂಗ, ಅದು ಕೂಡ ಒಂದು ಮಾಂಸಖಂಡ ಇದ್ದಾಗೆ. ಅದರ ಮೇಲೆ ಯಾವಾಗ ಈ ಪೈಪ್ ಸಿಸ್ಟಮ್ ಟೈಟ್ ಆಗ್ಬಿಡುತ್ತೋ, ಪೈಪ್ ಅನ್ನುವಂಥದ್ದು ನಿಧಾನವಾಗಿ ಎಕ್ಸ್ಪ್ಯಾಂಡ್ ಆಗೋದು, ಲೂಸ್ ಆಗೋದು ಆಗ್ತಾ ಇರುತ್ತೆ. ಆದ್ರೆ ಅದ್ರ ಒಳಗಡೆ ಇರುವಂತಹ ಪ್ರೆಷರ್, ಬ್ಲಡ್ ಪ್ರೆಷರ್ ಹೆಚ್ಚಾದ ತಕ್ಷಣ ಇನ್ನಷ್ಟು ಜೋರಾಗಿ ಅದು ಪಂಪ್ ಮಾಡಬೇಕು. ಅದಕ್ಕೋಸ್ಕರ ಆ ಪೇಸ್ ಅನ್ನ ಕೀಪ್ ಅಪ್ ಮಾಡಕ್ಕೆ, ಉದಾಹರಣೆಗೆ ನೀವು ಒಂದು 10 kg ಆರಾಮಾಗಿ ಎತ್ತುತ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ನಾಳೆಯಿಂದ ನಿಮ್ಗೆ ದಿನಾ 20 kg weights ಅನ್ನ ಎತ್ತಿ ಕಂಟಿನ್ಯೂಸ್ ಆಗಿ 24 ಗಂಟೆ 20 kg weight ಅನ್ನ ಎತ್ತಾ ಹೋಗಿ ಅಂತಂದ್ರೆ ನಿಮ್ಮ ಮಾಂಸಖಂಡ ಸುಸ್ತಾಗ್ಬಿಡುತ್ತೆ. ಅದೇ ರೀತಿ ಕಂಟಿನ್ಯೂಸ್ ಆಗಿ ಬ್ಲಡ್ ಪ್ರೆಷರ್ ಹೆಚ್ಚಿದ್ದಾಗ ನಮ್ಮ ಹೃದಯ ಸುಸ್ತಾಗ್ಬಿಡುತ್ತೆ, ಹೃದಯದಲ್ಲಿ ಹಾರ್ಟ್ ಫೇಲ್ಯೂರ್ ಬರೋದು, ಹಾರ್ಟ್ ಅಟ್ಯಾಕ್ ಬರುವಂತಹದ್ದು, ಹಲವಾರು ತೊಂದರೆ, ಹೃದಯ ಸಂಬಂಧಿ ತೊಂದರೆಗಳು, ನಮ್ಗೆ ಸ್ವಲ್ಪ ನಡೆದ್ರು ಉಬ್ಸ ಬರೋದು, ಈ ಎಲ್ಲ ತೊಂದರೆ ಹೃದಯದ ತೊಂದರೆ ಕಾಣಿಸ್ಕೊಳ್ಳೋದ್ರಿಂದ ಆಗ್ತಾ ಇದೆ. ಹೈಪರ್ಟೆನ್ಸಿವ್ ಹಾರ್ಟ್ ಡಿಸೀಸ್ ಅಂತ, ಹಾರ್ಟ್ ಕೂಡ ದಪ್ಪ ಆಗ್ಬಿಡುತ್ತೆ, ಅದನ್ನ ಕಾಂಪನ್ಸೇಟ್ ಮಾಡಕ್ಕೆ, ಸರಿಪಡಿಸ್ಕೊಳ್ಳಕ್ಕೆ ದಪ್ಪ ಆಗ್ತಾ ಬಂದ್ಬಿಡುತ್ತೆ. ಹೃದಯನ ಒಂದು ಮಾಂಸಖಂಡ ಇದ್ದಾಗೆ, ಅದ್ರ ಮೇಲೆ ಹೆಚ್ಚು ಒತ್ತಡ ಬಿದ್ದ ತಕ್ಷಣ ಅದು ದಪ್ಪ ಆಗ್ತಾ ಬರುತ್ತೆ, ಹೈಪರ್ಟೆನ್ಸಿವ್ ಹಾರ್ಟ್ ಡಿಸೀಸ್ ಅಂತ ಬರುತ್ತೆ. ಸೊ ಹೃದಯ ತೊಂದರೆ ಆಗ್ತಾ ಹೋಗುತ್ತೆ, ನಮ್ಗೆ ಗೊತ್ತಿಲ್ಲದೆ ಆಗ್ತಾ ಹೋಗುತ್ತೆ. ಎರಡನೇದು ಮುಖ್ಯವಾಗಿ ನಮ್ಮ ಮೆದುಳಿನ ಮೇಲೆ ತೊಂದರೆ ಬೀಳುತ್ತೆ. ಮೆದುಳು ಒಳಗಡೆ ಇರುವಂತಹ ರಕ್ತನಾಳದಲ್ಲಿ ಬ್ಲಡ್ ಪ್ರೆಷರ್ ಹೆಚ್ಚಾದಾಗ ಸ್ಟ್ರೋಕ್, ಅಂದ್ರೆ
ಒಳಗಡೆ ಪಾರ್ಶ್ವವಾಯು ಲಕ್ವ ಹೊಡೆಯೋದು ಅಂತ ಹೇಳ್ತೀವಿ, ಪ್ಯಾರಾಲಿಸಿಸ್ ಆಗ್ಬಿಡುತ್ತೆ. ಸಣ್ಣ ಸಣ್ಣ ಟ್ರಾನ್ಸಿಯೆಂಟ್ ಇಸ್ಕಿಮಿಕ್ ಅಟ್ಯಾಕ್, ಸ್ವಲ್ಪ ಎಚ್ಚರ ತಪ್ಪಿ ಬಿದ್ದ್ಬಿಡೋದು, ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಏನಾಯ್ತು ಅಂತ ಗೊತ್ತೇ ಆಗ್ಲಿಲ್ಲ ಅಂತ ಪ್ರಾರಂಭ ಆಗುತ್ತೆ, ತಲೆ ಸುತ್ತು ಬರುವಂಥದ್ದು. ಅದಾದ್ಮೇಲೆ ಹೆಚ್ಚಾದಾಗ ಈ ಸ್ಟ್ರೋಕ್ ಆಗಿ ಒಂದು ಭಾಗ ಮುಖ ಅಥವಾ ಇಡೀ ದೇಹದ ಭಾಗ ಅಂಗಾಂಗಗಳು ಮೂವ್ಮೆಂಟ್ ಆಗೋದೇ ಸ್ಟಾಪ್ ಆಗುವಂತಹ ಸಾಧ್ಯತೆ ಬಂದ್ಬಿಡ್ಬೋದು. ಇದೆಲ್ಲದೂ ಆಗೋದು BP ಕಾಯಿಲೆ ಇದ್ದಾಗ. ಹೆಚ್ಚಿನವರಿಗೆ ಈ ತರ ಸ್ಟ್ರೋಕ್ ಆದವರಿಗೆ ನಮಗೆ BP ಕಾಯಿಲೆ ಇತ್ತು ಅನ್ನೋದೇ ಗೊತ್ತಿರಲ್ಲ. ಆದ್ರೆ ಕರೆಕ್ಟ್ ಆಗಿ ಅದನ್ನ ಟೆಸ್ಟ್ ಮಾಡ್ಕೊಂಡಿದ್ರೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ, ಅಂದ್ರೆ ಬರ್ದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರುತ್ತೆ. ಸೊ ಇದು ಎರಡನೇದು. ಮೂರನೇ ಅಂಗ ಮುಖ್ಯವಾದಂತಹದ್ದು ನಮ್ಮ ಕಿಡ್ನಿಗಳು. ಕಿಡ್ನಿ ಅನ್ನುವಂಥದ್ದು ನಮ್ಮ ದೇಹದ ಫಿಲ್ಟರ್, ನಮ್ಮ ರಕ್ತದಲ್ಲಿರುವಂತಹ ಕಲ್ಮಶಗಳನ್ನು ತೆಗೆದು ರಕ್ತವನ್ನ ಪ್ಯೂರಿಫೈ, ಅಂದ್ರೆ ಅದನ್ನ ಶುದ್ಧೀಕರಿಸಲಿಕ್ಕೆ ಇರುವಂತಹ ಒಂದು ಅಂಗ. ಯಾವಾಗ ಆ ಫಿಲ್ಟರ್ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೋ ಆವಾಗ ಆ ಫಿಲ್ಟರ್ ಹಾಳಾಗ್ತಾ ಹೋಗುತ್ತೆ, ಮೂತ್ರದಲ್ಲಿ ಪ್ರೋಟೀನ್ ಹೊರಗಡೆ ಹೋಗ್ಬಿಡುತ್ತೆ, ನಮ್ಮ ಕಿಡ್ನಿ ಸರಿಯಾಗಿ ಫಂಕ್ಷನ್ ಮಾಡೋದಿಲ್ಲ, ವಿಷ ಪದಾರ್ಥಗಳು ನಮ್ಮ ದೇಹದಲ್ಲೇ ಹೆಚ್ಚು ಉಳಿತಾ ಹೋಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗ್ತಾ ಬಂದ್ಬಿಡುತ್ತೆ. ಸೊ ಮುಂದೆ ತುಂಬಾ ಜಾಸ್ತಿ ಆದಾಗ ಡಯಾಲಿಸಿಸ್ ಇದೆಲ್ಲ ಅವಶ್ಯಕತೆ ಬಿದ್ದ್ಬಿಡ್ಬೋದು. ಸೊ ಕಿಡ್ನಿ ಸಮಸ್ಯೆ ಇದ್ದವರು ಕೂಡ ಯಾವಾಗ ಕಿಡ್ನಿ ಸಮಸ್ಯೆ ಇದೆ ಅಂತ ಗೊತ್ತಾದಾಗ, ಓ ಹೌದು ನಮ್ಗೆ 5-10 ವರ್ಷದಿಂದ BP ಕಾಯಿಲೆ ಇದೆ ಅಂತ ಹೇಳಿದ್ರು ಡಾಕ್ಟ್ರು, ಆದ್ರೆ ನಾವು ಸರಿಯಾಗಿ ಮಾತ್ರೆ ತಗೊಂಡಿಲ್ಲ ಅಂತ ಹೆಚ್ಚಿನವ್ರು ಹೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ BP ಕಾಯಿಲೆನ ನಿರ್ಲಕ್ಷ್ಯ ಮಾಡಬಾರ್ದು. ನಾಲ್ಕನೇ ಮುಖ್ಯ ಅಂಗ ನಮ್ಮ ಕಣ್ಣು, ರೆಟಿನಾ, ನಮ್ಮ ಅಕ್ಷಿಪಟಲ ಅಂತ ಏನ್ ರೆಟಿನಾ ಇರುತ್ತೆ, ಯಾವ್ದ್ರ ಮೇಲೆ ಈ ನಾವು ನೋಡ್ತಾ ಇರುವಂತಹ ಇಮೇಜ್ ಆ ರೆಟಿನಾ ಮೇಲೆ ಬಿದ್ದಾಗ ನಮ್ಮ ಮೆದುಳು ಅದನ್ನ ಸೆನ್ಸ್ ಮಾಡುತ್ತೆ. ಸೊ ಆ ರೆಟಿನಾದಲ್ಲಿ ಇರುವಂತಹ ರಕ್ತನಾಳಗಳು ಒಳಗಡೆ ಬ್ಲಾಕ್ ಆಗಿ ಅದು ಬರ್ಸ್ಟ್ ಆಗ್ಬೋದು, ಅಥವಾ ರಕ್ತನಾಳ ಬ್ಲಾಕ್ ಆಗ್ಬೋದು, ಅವಾಗ ಸಡನ್ ಆಗಿ ನಮ್ಗೆ ದೃಷ್ಟಿ ಹೋಗ್ಬಿಡ್ಬೋದು. ಸೊ ಅಥವಾ ಮಂಜು ಕಾಣಿಸ್ಕೊಡುವಂತದ್ದು, ಹಲವಾರು ರೆಟಿನಾ ಸಮಸ್ಯೆಗಳು ಕೂಡ ಈ BP ಕಾಯಿಲೆ ಇದ್ದಾಗ ಬರುವಂತಹದ್ದು. ಸೊ ನಮ್ಮ ಹೃದಯ, ಮೆದುಳು, ಕಿಡ್ನಿ ಮತ್ತು ರೆಟಿನಾ ಮೇಲೆ ನಮ್ಗೆ ಗೊತ್ತಿಲ್ಲದೆ ಈ ತೊಂದರೆ ಬರ್ತಾ ಇದೆ. ಈ BP ಕಾಯಿಲೆಯನ್ನ ಕಂಟ್ರೋಲ್ ಮಾಡಕ್ಕೆ ನೈಸರ್ಗಿಕವಾಗಿ ಯಾವ 5 ಅಭ್ಯಾಸಗಳನ್ನ ಪ್ರತಿನಿತ್ಯ ಮಾಡೋದ್ರಿಂದ ಅದನ್ನ ಸಾಧ್ಯ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾರು ಈ 5 ಅಭ್ಯಾಸವನ್ನ ಸರಿಯಾಗಿ ತಿಳ್ಕೊತಾರ ಅವ್ರಿಗೆ 5 ಬೋನಸ್ ಅಭ್ಯಾಸಗಳನ್ನ ಆಮೇಲೆ ಹೇಳ್ತೀನಿ. ಕರೆಕ್ಟ್ ಆಗಿ ವಿಡಿಯೋನ ಕರೆಕ್ಟ್ ಆಗಿ ಕೊನೆ ತನಕ ನೋಡಿ. ಮೊದಲನೇ ಅಭ್ಯಾಸ, ಸೋಡಿಯಂ ಅನ್ನ ನಾವು ಕಡಿಮೆ ಮಾಡಬೇಕು, ಅಂದ್ರೆ ಉಪ್ಪನ್ನ ನಾವು ಕಡಿಮೆ ತಿಂತಾ ಇರಬೇಕು. ಸಾಲ್ಟ್ ರೆಸ್ಟ್ರಿಕ್ಟೆಡ್ ಡಯಟ್ ಅಂತ ಹೇಳ್ತೀವಿ. ಉಪ್ಪು ಕಡಿಮೆ ಇರುವಂತಹ ಆಹಾರವನ್ನ ತಿನ್ನಿ ಅಂತ ಹೇಳ್ತೀವಿ. ಆದ್ರೆ ಡಾಕ್ಟ್ರೆ ನಾವು ಪ್ರತಿನಿತ್ಯ ನಮ್ಮ ಮನೇಲಿ ಏನು ಆಹಾರ ಮಾಡ್ತಾರೆ ಅದನ್ನೇ ತಿಂತೀವಿ ಅಂತ ಅನ್ಕೊಳ್ತಾ ಇರ್ತೀವಿ. ಮೊದಲ ಹೆಜ್ಜೆ ನಾವು ಮೇಲುಪ್ಪನ್ನ ಹಾಕೊಳ್ಳುವಂಥದ್ದು. ಅಡಿಗೆ ಅಂದ್ರೆ ನಮ್ಮ ತಟ್ಟೆಯಲ್ಲಿ ಎಕ್ಸ್ಟ್ರಾ ಮೇಲುಪ್ಪು, ಸೈಡಿಗೆ ಉಪ್ಪನ್ನ ಬಡಿಸ್ತಾರೆ ಫಸ್ಟ್, ಆ ತರ ಉಪ್ಪನ್ನ ಹಾಕೊಳ್ಳುವಂಥದ್ದನ್ನ ಕಡಿಮೆ ಮಾಡಬೇಕು. ಅಡಿಗೆಯಲ್ಲಿ ಏನು ಉಪಯೋಗಿಸಿದಾರೋ ಅದಿರ್ಬೋದು. ನಂತರ ನಾವು ನಮ್ಗೆ ಗೊತ್ತಿಲ್ಲದೆ ಕೆಲವೊಂದಿಷ್ಟು ಹಿಡನ್ ಸಾಲ್ಟ್ ಅನ್ನ ಗುರುತಿಸೋದನ್ನ ಕಲಿಬೇಕು. ಅಂದ್ರೆ ನಾವು ತಿಂತಾ ಇರುವಂತ ಉಪ್ಪಿನಕಾಯಿಲಿ ತುಂಬಾ ಉಪ್ಪಿರುತ್ತೆ, ನಾವು ತಿಂತಾ ಇರೋ ಚಿಪ್ಸ್ ಅಲ್ಲಿ ತುಂಬಾ ಉಪ್ಪಿರುತ್ತೆ, ಮನೆಯಲ್ಲಿ ಮಾಡದೆ ಹೊರಗಡೆಯಿಂದ ತಂದಿರುವಂತಹ ಪ್ಯಾಕೇಜ್ಡ್ ಆಹಾರಗಳು, ರೆಡಿ ಟು ಈಟ್ ಆಹಾರದಲ್ಲಿ ತುಂಬಾ ಉಪ್ಪಿರುತ್ತೆ. ಸೊ ಈ ರೀತಿ ಆಹಾರ, ಉಪ್ಪಿನಕಾಯಿ, ಹಪ್ಪಳ, ಚಿಪ್ಸು, ಈ ತರ ರೆಡಿ ಟು ಈಟ್ ಸ್ನಾಕ್ಸು, ಬೇಕರಿ ಐಟಮ್ಸ್ಗಳು, ಈ ಮಿಕ್ಸ್ಚರು, ಖಾರ, ಚೂಡ ಅಂತ ಏನಿರುತ್ತೋ ಅದೆಲ್ಲದರಲ್ಲೂ ಕೂಡ ಬಹಳಷ್ಟು ಉಪ್ಪಿರುತ್ತೆ. ಸೊ ಈ ತರ ಆಹಾರಗಳನ್ನ ನಿಧಾನವಾಗಿ ನಾವು ಕಡಿಮೆ ಮಾಡ್ತಾ ಬರ್ಬೇಕು. ಒಂದೇ ಸಲ ಉಪ್ಪನ್ನ ನಾವು ಅಡುಗೆಯಲ್ಲಿ ಕಡಿಮೆ ಮಾಡ್ಬಿಟ್ರೆ ನಮ್ಮ ನಾಲ್ಗೆ ಕೇಳೋದಿಲ್ಲ, ಅವಾಗ ನಮ್ಗೆ ತಡ್ಕೊಳಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನಿಧಾನವಾಗಿ ನಾವು ಅದನ್ನ ಕಡಿಮೆ ಮಾಡ್ಕೋತಾ ಬಂದ್ರೆ, ಒಂದೊಂದನ್ನ ಗುರುತಿಸಿ ಕಡಿಮೆ ಮಾಡ್ಕೋತಾ ಬಂದ್ರೆ, ಕಾನ್ಶಿಯಸ್ ಆಗಿ ಕರೆಕ್ಟ್ ಆಗಿ ಮಾಡ್ತಾ ಬಂದ್ರೆ ನಮ್ಮ ದೇಹ ಅಡ್ಜಸ್ಟ್ ಆಗುತ್ತೆ, BP ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಪೊಟ್ಯಾಷಿಯಂ ಹೆಚ್ಚಿರುವಂತ ಆಹಾರವನ್ನ ತಗೋಬೇಕು. ಪೊಟ್ಯಾಷಿಯಂ ಸೋಡಿಯಂನ ವಿರುದ್ಧ, ಅಂದ್ರೆ ಉಪ್ಪು ಹೆಚ್ಚಾದಾಗ ಹೇಗೆ BP ಹೆಚ್ಚಾಗುತ್ತೋ, ಪೊಟ್ಯಾಷಿಯಂ ಸರಿಯಾಗಿ ತಗೊಂಡ್ರೆ BP ಕಂಟ್ರೋಲ್ ಆಗುತ್ತೆ. ಪೊಟ್ಯಾಷಿಯಂ ಸರಿಯಾಗಿದ್ದಾಗ ಸೋಡಿಯಂ ಅನ್ನ ಅದು ಬ್ಯಾಲೆನ್ಸ್ ಮಾಡುತ್ತೆ, ರಕ್ತನಾಳಗಳನ್ನ ರಿಲ್ಯಾಕ್ಸ್ ಮಾಡುತ್ತೆ. ಸೋಡಿಯಂ ಟೈಟ್ ಮಾಡುತ್ತೆ, ಈ ರಕ್ತನಾಳದ ಒಳಗಡೆ ಇರುವಂತಹ ಆ ವಾಲ್ ಅನ್ನ ರಿಲ್ಯಾಕ್ಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಪೊಟ್ಯಾಷಿಯಂ ಹೆಚ್ಚಿರುವಂತಹ ಆಹಾರ ತಗೊಂಡ್ರೆ ನಮ್ಮ BP ಕಂಟ್ರೋಲ್ ಆಗಕ್ಕೆ ಅನುಕೂಲ ಆಗುತ್ತೆ. ಪೊಟ್ಯಾಷಿಯಂ ನಮ್ಗೆ ಹೇಗೆ ಸಿಗುತ್ತೆ? ಎಳ್ನೀರಲ್ಲಿ ಸಿಗುತ್ತೆ, ಬಾಳೆಹಣ್ಣಲ್ಲಿ ಸಿಗುತ್ತೆ, ಪಾಲಕ್ ಸೊಪ್ಪಲ್ಲಿ ಸಿಗುತ್ತೆ, ನುಗ್ಗೆ ಸೊಪ್ಪಲ್ಲಿ ಸಿಗುತ್ತೆ, ಅವರೆಕಾಳಲ್ಲಿ ಸಿಗುತ್ತೆ, ಹಲವಾರು ತರಕಾರಿಗಳಲ್ಲಿ ಸಿಗುತ್ತೆ. ಈ ತರ ತರಕಾರಿಗಳನ್ನ ಕರೆಕ್ಟ್ ಆಗಿ ತಗೊಳ್ಳೋದ್ರಿಂದ ನೈಟ್ರಿಕ್ ಆಕ್ಸೈಡ್ ಅನ್ನುವಂಥದ್ದು ರಿಲೀಸ್ ಆಗುತ್ತೆ, ಅದು ರಕ್ತನಾಳವನ್ನ ರಿಲ್ಯಾಕ್ಸ್ ಮಾಡುತ್ತೆ, ಅವಾಗ BP ಕಂಟ್ರೋಲ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಆಹಾರಗಳನ್ನ ನಾವು ತಗೊಳ್ಳೋದ್ರಿಂದ ನೈಸರ್ಗಿಕವಾಗಿ ನಮ್ಮ ಈ BP ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು, ಪ್ರತಿದಿನ ಅರ್ಧ ಗಂಟೆ ವಾಕಿಂಗ್ ಮಾಡುವಂಥದ್ದು. ವಾಕಿಂಗ್ ಇಸ್ ಅ ಮ್ಯಾನ್ಸ್ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ. ವಾಕಿಂಗ್ ಎಲ್ಲಾ ತೊಂದರೆಗಳಿಗೂ ಅನುಕೂಲ ಕೊಡುವಂತಹ ಒಂದು ಅಭ್ಯಾಸ. ಆದ್ರೆ ಅದು ಫ್ರೀಯಾಗಿ ನಮ್ಗೆ ಸಿಗುತ್ತೆ. ಸೊ ಅದಕ್ಕೆ ನಮ್ಗೆ ಅದರ ಇಂಪಾರ್ಟೆನ್ಸ್, ಅದರ ವ್ಯಾಲ್ಯೂ, ಅದರ ಮೌಲ್ಯ ನಮ್ಗೆ ಗೊತ್ತಾಗೋದಿಲ್ಲ. ಪ್ರತಿನಿತ್ಯ ಸರಿಯಾಗಿ ವಾಕಿಂಗ್ ಮಾಡೋದ್ರಿಂದ ಹಲವಾರು ರೀತಿಯಲ್ಲಿ ನಮ್ಮ ದೇಹ ತೂಕ ಕಡಿಮೆ ಆಗೋದ್ರಿಂದ, ನಮ್ಮ ದೇಹದಲ್ಲಿ ಫೀಲ್ ಗುಡ್ ಹಾರ್ಮೋನ್ಸ್, ಒಳ್ಳೆ ಹಾರ್ಮೋನ್ಸ್ ಇದ್ದಾಗ ನಮ್ಮ ರಕ್ತನಾಳಗಳು ರಿಲ್ಯಾಕ್ಸ್ ಆಗುತ್ತೆ, ಚೆನ್ನಾಗಿ ಹೊಟ್ಟೆ ಬೊಜ್ಜು, ಅದ್ರ ಆ ರಕ್ತದ ಮೇಲೆ ಒತ್ತಡ ಬೀಳುವಂಥದ್ದು ಕಡಿಮೆ ಆಗುತ್ತೆ. ಸೊ ಬಹಳ ಚೆನ್ನಾಗಿ ನಮ್ಮ ರಕ್ತನಾಳಗಳನ್ನ ರಿಲ್ಯಾಕ್ಸ್ ಮಾಡೋದ್ರಲ್ಲಿ, BP ಕಡಿಮೆ ಮಾಡೋದ್ರಲ್ಲಿ ಈ ವಾಕಿಂಗ್ ಪ್ರತಿನಿತ್ಯ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಸೊ ವಾರದಲ್ಲಿ 5 ರಿಂದ 6 ದಿವಸ
ಅರ್ಧ ಗಂಟೆ ಆದ್ರೂ ಬ್ರಿಸ್ಕ್ ವಾಕ್ ಮಾಡಬೇಕು. ನಿಧಾನವಾಗಿ ವಾಕ್ ಮಾಡಿದ್ರೆ ಅಷ್ಟೊಂದು ಉಪಯೋಗ ಆಗಲ್ಲ. ಸ್ವಲ್ಪ ಬೆವರು ಬರೋ ರೀತಿಯಲ್ಲಿ, ಸ್ವಲ್ಪ ಫಾಸ್ಟ್ ಆಗಿ, ನಮಗೆ ಮಾತಾಡಕ್ಕೆ ಸ್ವಲ್ಪ ಕಷ್ಟ ಆಗೋ ರೀತಿಯಲ್ಲಿ ಅಷ್ಟು ಸ್ಪೀಡಲ್ಲಿ ಕರೆಕ್ಟಾಗಿ ವಾಕಿಂಗ್ ಮಾಡೋದ್ರಿಂದ ನಮಗೆ ಅನುಕೂಲ ಹೆಚ್ಚು ಅಂತ ಹೇಳ್ತೀವಿ. ಸೊ ಮೂರನೇದು ಕರೆಕ್ಟಾಗಿ ವಾಕ್ ಮಾಡಬೇಕು. ನಾಲ್ಕನೇದು ನಮ್ಮ ಒತ್ತಡವನ್ನು ಕಡಿಮೆ ಮಾಡಬೇಕು. ಎಲ್ಲರೂ ಕೂಡ ಈಗಿನ ಆಧುನಿಕ ಮೊಬೈಲ್ ಇಂಟರ್ನೆಟ್ ಯುಗದಲ್ಲಿ ಮಾನಸಿಕ ಒತ್ತಡ, ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಅದು ಮಾಡಬೇಕು, ಇದು ಮಾಡಬೇಕು, ಇಲ್ಲಿ ವಾಟ್ಸ್ಆಪ್ ಮೆಸೇಜ್ ಬಂತು, ಅವ್ರ ಗ್ರೂಪಲ್ಲಿ ಹೀಗೆ ಬಂತು, ಇವ್ರ ಗ್ರೂಪಲ್ಲಿ ಹಾಗೆ ಬಂತು, ಈ ಕೆಲಸ ಇದೆ, ಆ ಕೆಲಸ ಇದೆ ಅಂತ ಟೆನ್ಷನ್ ಅಲ್ಲೇ ಇರ್ತೀವಿ. ಆ ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೊಂಡ್ರೆ ಮಾತ್ರ ನಮ್ಮ BP ಕಂಟ್ರೋಲ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಟೆನ್ಷನ್ ಹೇಗೆ ಕಡಿಮೆ ಮಾಡಬೇಕು? ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು 2-3 ತಾಸು ಮೊಬೈಲ್, ಟಿವಿ, ನ್ಯೂಸ್ ಇದರಿಂದ ಸ್ವಲ್ಪ ದೂರ ಇರ್ಲಿಕ್ಕೆ ನೋಡಬೇಕು. ಕರೆಕ್ಟ್ ಆಗಿ ನಮ್ಮ ಮನೆಯವ್ರ ಜೊತೆ ಸಮಯವನ್ನ ಕಳಿಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಧ್ಯಾನ, ಒಂದು ಪ್ರಾಣಾಯಾಮ, ಯೋಗಾಸನ, ಮನೆಯವ್ರ ಜೊತೆ ವಾಕಿಂಗ್ ಹೋಗುವಂಥದ್ದು, ಸೋಷಿಯಲ್ ಆಕ್ಟಿವಿಟಿ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತಹದ್ದು, ನಮಗೆ ಯಾವ ಮ್ಯೂಸಿಕ್ ಅಥವಾ ಯಾವ್ದಾದ್ರು ಒಂದು ಹವ್ಯಾಸ ಇದ್ರೆ ಅದನ್ನ ಪೇಂಟಿಂಗ್ ಮಾಡೋದಾಗಿರ್ಬೋದು, ಸಂಗೀತ ಹೇಳೋದಾಗಿರ್ಬೋದು, ಹಾಡು ಹೇಳೋದು, ಅಥವಾ ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್ ಅನ್ನ ನುಡಿಸೋದಾಗಿರ್ಬೋದು, ಹಲವಾರು ಜನರ ಜೊತೆ ಕುತ್ಕೊಂಡು ಆಟ ಆಡೋದಾಗಿರ್ಬೋದು, ಇದನ್ನೆಲ್ಲ ನಾವು ಮರಿತಾ ಇದ್ದೀವಿ. ಈ ತರ ಮಾಡಿದ್ರೆ ನಮ್ಮ ಮನಸ್ಸು ಆರಾಮಾಗಿ ಖುಷಿಯಿಂದ ರಿಲ್ಯಾಕ್ಸ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಧ್ಯಾನ, ಒಂದ್ ಕಡೆ ಕುತ್ಕೊಂಡು ಮನಸ್ಸನ್ನ ನಿಲ್ಲಿಸಿ ಒಂದು 2-5 ನಿಮಿಷ ಧ್ಯಾನ ಮಾಡುವಂತ ಅಭ್ಯಾಸ ಈ ಹೆಚ್ಚಿನವರಲ್ಲಿ ಕಳೆದೋಗ್ತಾ ಇದೆ. ಸೊ ಈ ತರ ನಾವು ಕರೆಕ್ಟ್ ಆಗಿ ನಮ್ಮ ಮನಸ್ಸನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಂಡ್ರೆ ನಮ್ಮ BP ನಿಧಾನವಾಗಿ ತನ್ನಿಂತಾನಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ 4ನೇದು ನಮ್ಮ ಒತ್ತಡವನ್ನ ಕಡಿಮೆ ಮಾಡಬೇಕು. 5ನೇ ಮುಖ್ಯವಾದಂತಹ ಅಭ್ಯಾಸ ನಮ್ಮ ನಿದ್ದೆ ಸರಿಪಡಿಸ್ಕೋಬೇಕು. ಹೆಚ್ಚಿನವ್ರಿಗೆ ಅನ್ಸುತ್ತೆ ನಮ್ಮ ಇಡೀ ಜೀವನದಲ್ಲಿ ನಾವು 30-40% ನಿದ್ದೆ ಮಾಡೇ ಕಳೆದ್ ಬಿಡ್ತೀವಿ, ಇದು ಟೈಮ್ ವೇಸ್ಟ್ ಆಗುತ್ತೆ ಡಾಕ್ಟ್ರೇ ಅಂತ ಮೊನ್ನೆ ಯಾರು ಹೇಳ್ತಾ ಇದ್ರು. ನಾನು ನಿದ್ದೆ ಮಾಡೋದು ನನ್ನ ಟೈಮ್ ವೇಸ್ಟ್ ಅಂತ ಅನ್ಕೊಳ್ಳೋದು ಮೂರ್ಖತನ. ಆ ನಿದ್ದೆ ಮಾಡೋ ಸಮಯದಲ್ಲಿ ನಮ್ಮ ದೇಹ ತನ್ನನ್ನು ರಿಪೇರ್ ಮಾಡ್ಕೊಳ್ಳುತ್ತೆ. ಆ ನಿದ್ದೆ ಸರಿಯಾಗಿದ್ದಾಗ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳ ಬ್ಯಾಲೆನ್ಸ್ ಸರಿಯಾಗಿರುತ್ತೆ, ನಮ್ಮ ದೇಹದಲ್ಲಿರುವಂತಹ ಸ್ಟ್ರೆಸ್ ಹಾರ್ಮೋನ್ಸ್ಗಳು ಕಡಿಮೆ ಆಗುತ್ತೆ, ನಮ್ಮ ದೇಹದ ಅಂಗಾಂಗಗಳು ತನ್ನಿಂತಾನೇ ಚೇತರಿಕೆಯಾಗಿ ಮತ್ತೆ ಖುಷಿಯಿಂದ ಆರೋಗ್ಯಯುತವಾಗಿ ಇರ್ಲಿಕ್ಕೆ ನಿದ್ದೆ ಸಹಾಯ ಮಾಡುತ್ತೆ. ಕಡಿಮೆ ಅಂದ್ರೆ 7 ತಾಸಾದ್ರೂ ನಿದ್ದೆ ಒಬ್ಬರಿಗೆ ಬೇಕೇ ಬೇಕು ಅಂತ. ಆದ್ರೆ ಹೆಚ್ಚಿನವರು ಈಗಿನ ಜೀವನ ಶೈಲಿಯಲ್ಲಿ 6 ತಾಸ್ಗಿಂತ ಕಡಿಮೆ ನಿದ್ದೆ ಮಾಡ್ತಾ ಇದ್ದಾರೆ. 7 ತಾಸು ಅನ್ನುವಂಥದ್ದು ಕ್ವಾಲಿಟಿ ನಿದ್ದೆ ಮುಖ್ಯ. ಅಂದ್ರೆ ನಾನು ಸುಮ್ಮನೆ ಬೆಡ್ ಅಲ್ಲಿ ಆ ಕಡೆ ಈ ಕಡೆ ಹೊರಲಾಡ್ತಾ ನಿದ್ದೆ ಬರದೆ 8 ತಾಸು ಮಲ್ಕೊಂಡಿದ್ರೆ ಉಪಯೋಗ ಇಲ್ಲ. ಒಳ್ಳೆ ಕ್ವಾಲಿಟಿ ನಿದ್ದೆ 7 ತಾಸಾದ್ರೂ ಬೇಕು ಅಂತ. ಸೊ ಅದಕ್ಕೆ ಬೇಕಾಗಿರೋ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ನಮ್ಮ ಕುಟುಂಬದಲ್ಲಿ ಆ ಪರಿವರ್ತನೆ, ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಾವು ಪರಿವರ್ತನೆ ಮಾಡ್ಕೊಂಡಾಗ ಮಾತ್ರ ಚೆನ್ನಾಗಿ ನಿದ್ದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಕರೆಕ್ಟ್ ಆಗಿ ನಾವು ತಿಂತಾ ಇರುವಂತ ಆಹಾರದಲ್ಲಿ ಸೋಡಿಯಂ ಅನ್ನ, ಉಪ್ಪನ್ನ ಕಡಿಮೆ ಮಾಡಿ, ಪೊಟ್ಯಾಷಿಯಂ ಹೆಚ್ಚಿರುವಂತ ಆಹಾರವನ್ನ ತಗೊಂಡು ಸರಿಯಾಗಿ ವಾಕಿಂಗ್ ಮಾಡಿ, ಕರೆಕ್ಟ್ ಆಗಿ ನಮ್ಮ ಒತ್ತಡವನ್ನ ಕಡಿಮೆ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಈ 5 ಅಭ್ಯಾಸಗಳಿಂದ ಸುಲಭವಾಗಿ, ಮ್ಯಾಜಿಕಲ್ ಆಗಿ ನಮ್ಮ BPಯನ್ನ ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ 5 ಅಭ್ಯಾಸಗಳ ಜೊತೆಗೆ ಬೋನಸ್ ಇನ್ನ 5 ಅಭ್ಯಾಸಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಕೂಡ ಬಹಳ ಮುಖ್ಯ. ಮೊದಲನೇದು, ನಮ್ಮ ದೇಹದ ತೂಕವನ್ನ ಕಂಟ್ರೋಲ್ ಮಾಡ್ಕೋಬೇಕು. ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಇದ್ದಾಗ BP ಹೆಚ್ಚಾಗುತ್ತೆ ಅಂತ ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ನನ್ನ ಆಹಾರ ಸರಿ ಇದೆಯಾ, ನನ್ನ ಕರೆಕ್ಟ್ ಆಗಿ ಅದಕ್ಕೆ ಬೇಕಾಗಿರೋ ರೀತಿಯಲ್ಲಿ ವ್ಯಾಯಾಮಗಳನ್ನ ಮಾಡ್ತಾ ಇದ್ದೀನ, ಜೀವನ ಶೈಲಿ ರೂಢಿಸ್ಕೊಂಡಿದ್ದೀನ ನೋಡ್ಕೊಂಡು ಅದು ಸರಿಪಡಿಸ್ಕೋಬೇಕು. 2ನೇದು, ನಾವು ಹೆಚ್ಚು ಟೀ ಕಾಫಿ ಕುಡಿಯುವಂತಹ ಅಭ್ಯಾಸಗಳನ್ನ ಇಟ್ಕೊಂಡಿರ್ತೀವಿ. ಹಲವಾರು ಜನ ಟೀ ಕಾಫಿ ಹೆಚ್ಚು ಕುಡಿದಾಗ್ಲೂ ಕೂಡ BP ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಸೊ ಅದನ್ನ ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು. 3ನೇದು, ಧೂಮಪಾನ ಮಾಡುವಂತಹದ್ದು ಅಥವಾ ತಂಬಾಕು ಸೇವನೆ, ಯಾವುದೇ ರೀತಿಯಲ್ಲಿ ಬೇರೆ ಬೇರೆ ಫಾರ್ಮ್ಸ್ ಅಲ್ಲಿ ತಂಬಾಕನ್ನ ನಾವು ಗೊತ್ತಿಲ್ಲದೆ ಅಥವಾ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆ ಅಭ್ಯಾಸವನ್ನ ಆದಷ್ಟು ಬೇಗ ಬಿಡೋದ್ರಿಂದ ನಮ್ಮ ಹೃದಯದ ಮೇಲೆ, ನಮ್ಮ ದೇಹದ ಮೇಲೆ, BP ಕಂಟ್ರೋಲ್ ಮಾಡೋದ್ರ ಮೇಲೆ ಒಳ್ಳೆ ಎಫೆಕ್ಟ್ ಕಾಣಿಸ್ಕೊತಾ ಹೋಗುತ್ತೆ. 4ನೇದು, ಮದ್ಯಪಾನ ಸ್ಟಾಪ್ ಮಾಡಬೇಕು. ಮದ್ಯಪಾನ ಹೆಚ್ಚಿರೋರ್ಗೂ ಕೂಡ BP ಹೆಚ್ಚಾಗಿ ಹೃದಯದ ಮೇಲೆ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. 5ನೇದು, ರೆಗ್ಯುಲರ್ ಆಗಿ BP ಮಾನಿಟರಿಂಗ್ ಮಾಡುವಂತಹದ್ದು. ಅಂದ್ರೆ 40 ವರ್ಷ ಮೇಲ್ಪಟ್ಟವರು ವರ್ಷಕ್ಕೊಮ್ಮೆ ಆದ್ರೂ ಕರೆಕ್ಟ್ ಆಗಿ ಹೋಗಿ ಕರೆಕ್ಟ್ ಆಗಿ ಮಾಸ್ಟರ್ ಹೆಲ್ತ್ ಚೆಕಪ್ ಅನ್ನ ಮಾಡಬೇಕು. 40 ವರ್ಷದ ನಂತರ ಯಾವ ರೀತಿ ಮೆಡಿಕಲ್ ಚೆಕಪ್ ಅನ್ನ ವರ್ಷಕ್ಕೊಂದ್ಸಲ ಆದ್ರೂ ಮಾಡಬೇಕು, ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದ್ರಲ್ಲಿ ನೋಡ್ಬೋದು ಯಾವ ಟೆಸ್ಟ್ ಗಳನ್ನ ಮಾಡಿಸ್ಬೇಕು ಅಂತ, ಎಷ್ಟು ದಿನಕ್ಕೊಮ್ಮೆ ಮಾಡಿಸ್ಬೇಕು. 40 ವರ್ಷದ ನಂತರ ವರ್ಷಕ್ಕೊಮ್ಮೆ ಆದ್ರೂ, 50 ವರ್ಷದ ನಂತರ 6 ತಿಂಗಳಿಗೊಮ್ಮೆ ಆದ್ರೂ BP ಚೆಕಪ್ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತೀವಿ. ಸೊ ಇನ್ನಷ್ಟು ಜನರಲ್ಲಿ ಹಲವಾರು ತಪ್ಪು ಕಲ್ಪನೆ ಇರುತ್ತೆ. ನನಗೆ BP ನಾರ್ಮಲ್ ಆಗ್ಬಿಟ್ಟಿದೆ, 1 ತಿಂಗಳು ಮಾತ್ರೆ ತಗೊಂಡ್ರೆ ಈಗ ನಾರ್ಮಲ್ ಇದೆ, ಮಾತ್ರೆ ಬಿಡ್ಬೋದಲ್ಲ ಡಾಕ್ಟ್ರೇ ಅಂತ ಅನ್ಕೋತಾ ಇರ್ತಾರೆ. BP ಮಾತ್ರೆ ತಗೊಳ್ಳುವಂಥದ್ದು ಪನಿಷ್ಮೆಂಟ್ ಅಥವಾ ನಿಮಗೆ ಕೊಡ್ತಾ ಇರುವಂತ ಶಿಕ್ಷೆ ಅಲ್ಲ. ಅದು ನಿಮ್ಮ ಹೃದಯವನ್ನ, ಮೆದುಳನ್ನ, ಕಿಡ್ನಿಯನ್ನ, ಕಣ್ಣನ್ನ ಕಾಪಾಡ್ಲಿಕ್ಕೆ ನೀವು ಕಟ್ತಾ ಇರುವಂತ ಇನ್ಶೂರೆನ್ಸ್ ಅಂತ ಅನ್ಕೊಂಡು ತಗೋಬೇಕು. ಡಾಕ್ಟರ್ ಅಡ್ವೈಸ್, ವೈದ್ಯರ ಸಲಹೆ ಇಲ್ಲದೆ ನೀವು BP ಮಾತ್ರೆಯನ್ನ ದಯವಿಟ್ಟು ನಿಲ್ಲಿಸಬೇಡಿ. BP ಪ್ರಾರಂಭಿಕ ಹಂತದಲ್ಲಿ ಕರೆಕ್ಟ್ ಆಗಿ ಜೀವನ ಶೈಲಿ ಮಾರ್ಪಾಡು ಮಾಡೋದ್ರಿಂದ, ಕೆಲವೊಂದು ಆಹಾರಗಳನ್ನು ತಗೊಳ್ಳೋದ್ರಿಂದ ಸರಿಯಾದ ರೀತಿಯಲ್ಲಿ ಈ ನೈಸರ್ಗಿಕವಾಗಿ ಅದನ್ನ ಕಂಟ್ರೋಲ್ ಇಟ್ಕೋಬಹುದು. ಆದ್ರೆ ಒಂದ್ ಹಂತ ಮೀರಿದ ಮೇಲೆ
2-3 ಸಲ ಬಿ ಪಿ ರೀಡಿಂಗ್ ಹೆಚ್ಚಿದೆ ಅಂತಂದಾಗ ಮಾತ್ರ ಬಿ ಪಿ ಮಾತ್ರೆಯನ್ನ ಡಾಕ್ಟರ್ ಶುರು ಮಾಡ್ತಾರೆ. ಒಂದ್ಸಲ ಹೆಚ್ಚಿದೆ ಅಂತ ತಕ್ಷಣ ಬಿ ಪಿ ಮಾತ್ರೆ ಶುರು ಮಾಡಬೇಕು ಅಂತಿಲ್ಲ. ಕಂಟಿನ್ಯೂಸ್ ಆಗಿ ಹೆಚ್ಚಿದೆ ಅಂತ ಇದ್ದಾಗ ಬಿ ಪಿ ಮಾತ್ರೆ ಶುರು ಮಾಡಿದಾಗ ವೈದ್ಯರ ಸಲಹೆ ಇಲ್ಲದೆ ಬಿ ಪಿ ಮಾತ್ರೆಯನ್ನು ಚೇಂಜ್ ಮಾಡೋದಾಗ್ಲಿ, ಸ್ಟಾಪ್ ಮಾಡೋದಾಗ್ಲಿ, ಮಧ್ಯ ಮಧ್ಯ ನಿಲ್ಸೋದಾಗ್ಲಿ ಮಾಡಿದ್ರೆ ನಿಮ್ಮ ಕಿಡ್ನಿಗೆ, ನಿಮ್ಮ ಕಣ್ಣಿಗೆ, ನಿಮ್ಮ ಹೃದಯಕ್ಕೆ, ನಿಮ್ಮ ಮೆದುಳಿಗೆ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನಾವು ಯಾವಾಗಲೂ ಎಚ್ಚರಿಕೆ ಇಂದ ಇರೋದು ಜಾಣತನ ಅಂತ ಅರ್ಥ ಮಾಡ್ಕೋಬೇಕು. ನನಗೆ ಗೊತ್ತೇ ಆಗ್ತಾ ಇಲ್ಲ, ನಾನೆಲ್ಲ ಆರಾಮಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಬಿ ಪಿ ಮಾತ್ರೆ ನಿಲ್ಸೋದು ಅಥವಾ ಬಿ ಪಿಯನ್ನ ನಿರ್ಲಕ್ಷ್ಯ ಮಾಡೋದು ಯಾಕೆ ತೊಂದರೆ ಅಂತ ನಾವಿವತ್ತು ಅರ್ಥ ಮಾಡ್ಕೊಂಡಿದೀವಿ. ಅದೇ ರೀತಿ ತೂಕ ಕಡಿಮೆ ಮಾಡೋದು ಹೇಗೆ ಅಂತ ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಇದೆ, ನಾನು ಮಾಡಬೇಕು ಅನ್ನುವಂಥ ಆಸಕ್ತಿ ಇದೆ, ಸುಲಭವಾಗಿ ನಾನು ಈ ಬಿಸಿ ಲೈಫ್ ಸ್ಟೈಲ್ ಅಲ್ಲಿ ಯಾವುದೇ ಜಿಮ್ ಇಲ್ಲದೆ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಇದೆ ಅಂತಂದ್ರೆ ನಾನು ಡೆವಲಪ್ ಮಾಡಿರುವಂಥ 21 ದಿನದ ವೆಯ್ಟ್ ಲಾಸ್ ಕೋರ್ಸ್, ಯಾವುದೇ ಜಿಮ್ ಇಲ್ಲದೆ ಬ್ಯುಸಿ ಆಗಿರುವಂತವ್ರಿಗೆ ಅನುಸರಿಸಲಿಕ್ಕೆ ಆಗುವಂತಹ ವೆಯ್ಟ್ ಲಾಸ್ ಕೋರ್ಸ್ ಅನ್ನ ದಯವಿಟ್ಟು ಅದ ಅರ್ಥ ಮಾಡ್ಕೋಬೇಕು ಅಂದ್ರೆ ಪಿನ್ ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಕೊಟ್ಟಿರುವಂತ ಲಿಂಕ್ ಅನ್ನು ಒತ್ತಿ ನೀವು ನೋಡಬಹುದು. ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಹಂಚ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರಿಗೆ ಬಿ ಪಿ ಇದೆ ಅವರಿಗೆ ದಯವಿಟ್ಟು ಖಂಡಿತ ತೋರಿಸಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.